ಕರ್ನಾಟಕ ರಾಜಕೀಯ ವಲಯದಲ್ಲಿ ಈಗ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇವೆ. ಒಂದು ಕಾಲದಲ್ಲಿ ಶಿಸ್ತಿನ ಸಿಪಾಯಿಗಳೆಂದು ಕರೆಸಿಕೊಳ್ತಾ ಇದ್ದ ಬಿಜೆಪಿ ಪಕ್ಷದಲ್ಲಿ ಈಗ ಶಿಸ್ತಿನ ಹೆಸರಿನಲ್ಲಿ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಬಿಜೆಪಿಯ ಹಿರಿಯ ನಾಯಕರು, ಪ್ರಭಾವಿ ಸಚಿವರು ಅಥವಾ ಪಕ್ಷಕ್ಕೆ ದಶಕಗಳಿಂದ ಬೆನ್ನೆಲುಬಾಗಿ ನಿಂತ ನಿಷ್ಠಾವಂತರು ಯಾರನ್ನೂ ಕೂಡ ನೋಡದೆ, ಯಾವುದೇ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡುವ ಅಥವಾ ಸೈಡ್ಲೈನ್ ಮಾಡುವ ಪ್ರಕ್ರಿಯೆ ತುಂಬಾ ಜೋರಾಗಿ ಸಾಗ್ತಾ ಇದೆ. ಒಬ್ಬರ ನಂತರ ಒಬ್ಬರಂತೆ ಘಟಾನುಘಟಿ ನಾಯಕರು ಪಕ್ಷದಿಂದ ಹೊರಬರ್ತಾ ಇರುವುದು ಅಥವಾ ಅಂತರವನ್ನ ಕಾಯ್ದುಕೊಳ್ತಾ ಇರುವುದು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಘಟಾನುಘಟಿ ನಾಯಕರುಗಳನ್ನ ಬಿಜೆಪಿ ಈ ರೀತಿ ಉಚ್ಚಾಟಿಸ್ತಾ ಇರೋದಾದ್ರೂ ಯಾಕೆ? ಮಾತನಾಡಿದ್ರೆ ಪಕ್ಷದಿಂದ ಎಲ್ಲಿ ಉಚ್ಚಾಟನೆ ಆಗ್ಬೇಕು ಅನ್ನೋ ಭಯದಿಂದ ಶಾಸಕರುಗಳು, ನಾಯಕರುಗಳು ಸುಮ್ಮನೆ ಕುಳಿತಿದ್ದಾರಾ? ಈ ಆಪರೇಷನ್ ಹಿಂದಿನ ರಹಸ್ಯವೇನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವು ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಬಲವಾದ ಅಸ್ತಿತ್ವವನ್ನ ಹೊಂದಿರುವ ಏಕೈಕ ರಾಜ್ಯವಾಗಿದೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಪಕ್ಷದ ಆಂತರಿಕ ವಲಯದಲ್ಲಿ ಭುಗಿಲೆದ್ದಿರುವ ಅಸಮಾಧಾನ ಮತ್ತು ಬಣ ರಾಜಕೀಯವು ಪಕ್ಷದ ಮೂಲ ಸಿದ್ಧಾಂತ ಹಾಗೂ ಶಿಸ್ತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪ್ರಮುಖವಾಗಿ ಪಕ್ಷದಲ್ಲಿ ಹಲವು ದಶಕಗಳಿಂದ ಸೇವೆ ಸಲ್ಲಿಸಿದ ಹಿರಿಯ ನಾಯಕರು, ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರನ್ನ ಯಾವುದೇ ಮುಲಾಜಿಲ್ಲದೆ 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಲಾಗುತ್ತಿದೆ. ಈ ಕಠಿಣ ಕ್ರಮಗಳು ಪಕ್ಷದೊಳಗೆ ಒಂದು ರೀತಿಯ ನಿಶ್ಶಬ್ದ ಮತ್ತು ಭಯದ ವಾತಾವರಣವನ್ನ ಸೃಷ್ಟಿಸಿದ್ದು, ಆಂತರಿಕ ಪ್ರಜಾಪ್ರಭುತ್ವದ ಕತ್ತು ಹಿಸುಕಲಾಗುತ್ತಿದೆ ಎಂಬ ಗಂಭೀರ ಚರ್ಚೆಗಳು ರಾಜಕೀಯ ವಿಶ್ಲೇಷಕರಲ್ಲಿ ಮುನ್ನೆಲೆಗೆ ಬಂದಿವೆ. ಈ ಪ್ರಕ್ರಿಯೆಯು ಕೇವಲ ಶಿಸ್ತು ಪಾಲನೆಯ ಕ್ರಮವಾಗಿರದೆ ಹೊಸ ನಾಯಕತ್ವದ ಸ್ಥಾಪನೆ ಮತ್ತು ಹಳೆಯ ನಿಷ್ಠಾವಂತರನ್ನ ವ್ಯವಸ್ಥಿತವಾಗಿ ಬದಿಗೆ ಸರಿಸುವ, ಸೈಡ್ಲೈನ್ ಮಾಡುವ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯ ಶಿಸ್ತು ಸಮಿತಿಯು ಇತ್ತೀಚಿನ ದಿನಗಳಲ್ಲಿ ತೆಗೆದುಕೊಂಡ ಕಠಿಣ ನಿಲುವುಗಳು ಪಕ್ಷದ ಸಾಂಪ್ರದಾಯಿಕ ಕಾರ್ಯವೈಖರಿಗೆ ವ್ಯತಿರಿಕ್ತವಾಗಿವೆ. ಪಕ್ಷವನ್ನ ಕಟ್ಟಿ ಬೆಳೆಸಿದ ಹಿರಿಯರನ್ನ ಹೊರಹಾಕುವ ಪ್ರಕ್ರಿಯೆಯು 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿವೆ. ಮೊದಲನೇದಾಗಿ KS ಈಶ್ವರಪ್ಪ, ಮಾಜಿ ಉಪಮುಖ್ಯಮಂತ್ರಿ ಮತ್ತು ಮಾಜಿ ರಾಜ್ಯಾಧ್ಯಕ್ಷ, ಇವರನ್ನು ಕೂಡ ಬಿಟ್ಟಿಲ್ಲ. ಇವರನ್ನ 2024 ಏಪ್ರಿಲ್ 22ರಂದು 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಕಾರಣ ಏನು ಅಂದ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಕಾರಣಕ್ಕಾಗಿ ಹಾಗೂ BS ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿದ್ದಕ್ಕಾಗಿ ಇವರನ್ನ 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಇನ್ನು ಎರಡನೆಯದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಹಿರಿಯ ಶಾಸಕ ಹಾಗೂ ಕೇಂದ್ರ ಸಚಿವ ವಾಜಪೇಯಿಯವರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿರುವಂತಹ ಹಿರಿಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ 2025 ಮಾರ್ಚ್ 26ರಂದು 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಯಾಕಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಹಿರಿಯ ನಾಯಕರ ವಿರುದ್ಧ ಸತತ ಬಹಿರಂಗ ವಾಗ್ದಾಳಿ ಮತ್ತು ವಂಶ ಪಾರಂಪರ್ಯ ರಾಜಕೀಯ ಹೊಂದಾಣಿಕೆ, ರಾಜಕಾರಣ ಮತ್ತು ಉತ್ತರ ಕರ್ನಾಟಕದ ನಿರ್ಲಕ್ಷ್ಯದ ವಿರುದ್ಧದ ಧ್ವನಿ ಎತ್ತಿದ್ದಕ್ಕಾಗಿ ಇವರನ್ನ ಉಚ್ಚಾಟಿಸಲಾಯಿತು. ಇನ್ನು ಮೂರನೆಯದಾಗಿ ST ಸೋಮಶೇಖರ್, ಯಶವಂತಪುರ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವರು, ಇವರನ್ನ 2025 ಮೇ 27ರಂದು 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲಾಯಿತು. ಯಾಕಂದ್ರೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭಾ ಚುನಾವಣೆಗಳಲ್ಲಿ ಪಕ್ಷದ ವಿಪ್ ಅಂದ್ರೆ ನೀತಿಯನ್ನ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಕ್ಕಾಗಿ ಹಾಗೂ ಕೇಂದ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ನಾಯಕರೊಂದಿಗೆ ಮೃದು ಧೋರಣೆ, ತಾರತಮ್ಯದ ಆರೋಪದಡಿ ಇವರನ್ನ ಉಚ್ಚಾಟಿಸಲಾಯಿತು. ಇನ್ನು ಶಿವರಾಮ ಹೆಬ್ಬಾರ್, ಯಲ್ಲಾಪುರ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಸಚಿವರು, ಇವರನ್ನ 2025 ಮೇ 27ರಂದು ಉಚ್ಚಾಟಿಸಲಾಯಿತು. ಕಾರಣ ಏನು ಅಂದ್ರೆ, ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಪಕ್ಷದ ಅಧಿಕೃತ ಕಾರ್ಯಕ್ರಮಗಳಿಂದ ಸತತ ದೂರು, ಹಾಗೆ ಆತ್ಮಸಾಕ್ಷಿಯ ಮತದಾನದ ಸಮರ್ಥನೆ ಮತ್ತು ಕ್ಷೇತ್ರದ ಅನುದಾನಕ್ಕಾಗಿ ಕಾಂಗ್ರೆಸ್ ಸರ್ಕಾರದೊಂದಿಗೆ ಸಹಯೋಗದ ಕಾರಣಕ್ಕಾಗಿ ಇವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಇನ್ನು SG ಮಹೇಶ್, ರಾಜ್ಯ ಹಿರಿಯ ವಕ್ತಾರ, 2026 ಜೂನ್ 29ರಂದು ಇವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಆಂತರಿಕ ಸಭೆಯಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ, ತಾವು ಕೇವಲ ಬಲಿಪಶು ಎಂದು ಆರೋಪಿಸಿ 43 ವರ್ಷಗಳ ಪಕ್ಷ ನಿಷ್ಠೆಯನ್ನ ಕಡೆಗಣಿಸಲಾಗಿದೆ ಎಂದದ್ದು ಇವರ ಉಚ್ಚಾಟನೆಗೆ ಕಾರಣವಾಯಿತು. ಇನ್ನು ಸತೀಶ್,
ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೈತ ಮೋರ್ಚಾ. ಇತ್ತೀಚೆಗಷ್ಟೇ ಅಂದ್ರೆ 2026 ಜುಲೈ 2ರಂದು ಇವರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಕಾರಣ ಏನು ಅಂದ್ರೆ ಯಶವಂತಪುರ ಶಾಸಕ SR ವಿಶ್ವನಾಥ್ ವಿರುದ್ಧ ಸಾರ್ವಜನಿಕ ಆರೋಪ ಮತ್ತು ಕಾಂಗ್ರೆಸ್ ನಾಯಕರ ಒಡನಾಟ, ಹಾಗೆ ಸ್ಥಳೀಯ ಪಕ್ಷದೊಳಗಿನ ಭ್ರಷ್ಟಾಚಾರದ ವಿರುದ್ಧದ ಧ್ವನಿ ಮತ್ತು ವೈಯಕ್ತಿಕ ದ್ವೇಷದ ಕ್ರಮ ಎಂಬ ಆರೋಪದಡಿ ಇವರನ್ನ ಪಕ್ಷದಿಂದ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲಾಯಿತು. ಈ ಸರಣಿ ಉಚ್ಚಾಟನೆಗಳ ಆಳವಾದ ವಿಶ್ಲೇಷಣೆಯು ಒಂದು ಪ್ರಮುಖ ಪ್ರವೃತ್ತಿಯನ್ನು ತೋರಿಸುತ್ತದೆ. ಈಶ್ವರಪ್ಪ ಅವರಂತಹ ಹಿಂದುಳಿದ ವರ್ಗಗಳ ಬಲವಾದ ಧ್ವನಿಯನ್ನ ಹೊರಹಾಕಿದ್ದು ಮತ್ತು ಯತ್ನಾಳ್ ಅವರಂತಹ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರನ್ನ ಉಚ್ಚಾಟಿಸಿದ್ದು ಪಕ್ಷದ ತಳಮಟ್ಟದ ಸಾಂಪ್ರದಾಯಿಕ ಮತದಾರರಲ್ಲಿ ಅಸಮಾಧಾನವನ್ನ ಮೂಡಿಸಿದೆ. ಅದೇ ರೀತಿ 2019ರಲ್ಲಿ ಕಾಂಗ್ರೆಸ್ನಿಂದ ಬಂದು ಬಿಜೆಪಿ ಸರ್ಕಾರ ರಚನೆಗೆ ಕಾರಣವಾಗಿದ್ದ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನ ಹೊರದಬ್ಬುವ ಮೂಲ ಬಿಜೆಪಿ ಮತ್ತು ವಲಸಿಗರ ನಡುವಿನ ಕಂದಕವನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ. ಪಕ್ಷದ ವಕ್ತಾರ MG ಮಹೇಶ್ ಅವರಂತಹ ಕಟುವಾದ ಸಿದ್ಧಾಂತವಾದಿಗಳನ್ನ ಕೇವಲ ಆಂತರಿಕ ಸಭೆಯಲ್ಲಿ ಪ್ರಶ್ನಿಸಿದ್ದಕ್ಕಾಗಿ ಶಿಕ್ಷಿಸಿದ್ದು ತಳಮಟ್ಟದ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಆತಂಕವನ್ನೇ ಉಂಟು ಮಾಡಿದೆ. ಕರ್ನಾಟಕ ಬಿಜೆಪಿಯ ಆಂತರಿಕ ಅಸ್ಥಿರತೆಗೆ BY ವಿಜೇಂದ್ರ ಅವರು ರಾಜ್ಯ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ದಿನದಿಂದಲೇ ಹೊಸ ಆಯಾಮ ದೊರೆಯಿತು. ಯಡಿಯೂರಪ್ಪ ಅವರ ಮಗನಿಗೆ ಸಿಕ್ಕ ನಾಯಕತ್ವವನ್ನ ಪಕ್ಷದೊಳಗಿನ ಹಲವು ಹಿರಿಯರು ವಂಶ ಪಾರಂಪರ್ಯ ರಾಜಕಾರಣದ ಗೆಲುವು ಎಂದು ಕಟುವಾಗಿ ಟೀಕಿಸಿದ್ರು. ಈ ಬಂಡಾಯದ ನೇತೃತ್ವ ವಹಿಸಿದ ಯತ್ನಾಳ್ ಮತ್ತು ಈಶ್ವರಪ್ಪ ಅವರು ಯಡಿಯೂರಪ್ಪ ಕುಟುಂಬವು ಇಡೀ ಕರ್ನಾಟಕ ಬಿಜೆಪಿಯನ್ನ ತನ್ನ ವೈಯಕ್ತಿಕ ಹಿಡಿತದಲ್ಲಿಟ್ಟುಕೊಳ್ಳಲು ಬಯಸುತ್ತಿದೆ ಎಂದು ಆರೋಪಿಸಿದರು. ಹೆಚ್ಚುವರಿಯಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ನಾಯಕರೊಂದಿಗೆ ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಯತ್ನಾಳ್ ಪುನರುಚ್ಚರಿಸಿದ್ರು. ಇಂತಹ ಬಹಿರಂಗ ಆರೋಪಗಳು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ 32ಕ್ಕೂ ಹೆಚ್ಚು ಜಿಲ್ಲಾ ಅಧ್ಯಕ್ಷರು ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಿದ್ರು. ಈ ದೂರುಗಳ ಫಲವಾಗಿಯೇ ಯತ್ನಾಳ್ ಅವರ ಉಚ್ಚಾಟನೆ ಸಂಭವಿಸಿತು. ಆದರೂ ಈ ಕ್ರಮವು ಅಸಮಾಧಾನಿತರ ಧ್ವನಿಯನ್ನ ಅಡಗಿಸಲು, ಬಂಡಾಯಗಾರರ ಧ್ವನಿಯನ್ನ ಅಡಗಿಸಲು ಹೊಸ ನಾಯಕತ್ವವು ಹೈಕಮಾಂಡ್ ಅನ್ನ ಒಂದು ಉಪಕರಣವಾಗಿ, ಸಾಧನವಾಗಿ ಬಳಸಿಕೊಳ್ತಾ ಇದೆ ಎಂಬ ಸಾರ್ವಜನಿಕ ಸಂದೇಶವನ್ನ ರವಾನಿಸಿತು. ಇನ್ನು ಸ್ನೇಹಿತರೆ, 2026ರ ಜೂನ್ 18ರಂದು ನಡೆದ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆಯು ಬಿಜೆಪಿಯ ಆಂತರಿಕ ಬಿರುಕು ಸಾರ್ವಜನಿಕವಾಗಿ ಸ್ಫೋಟಗೊಳ್ಳುವಂತೆ ಮಾಡಿತು. ಈ ಚುನಾವಣೆಯಲ್ಲಿ ಒಟ್ಟು 11 ಶಾಸಕರು ಸೈದ್ಧಾಂತಿಕ ನಿರ್ಧಾರಗಳಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಕ್ರಾಸ್ ವೋಟಿಂಗ್ ಮಾಡಿದ್ರು, ಅಡ್ಡ ಮತದಾನ ಮಾಡಿದ್ರು. ಪಕ್ಷದ ಅಧಿಕೃತ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ನಿಗದಿಪಡಿಸಿದ್ದ 30 ಮತಗಳಲ್ಲಿ ಕೇವಲ 27 ಮತಗಳು ಮಾತ್ರ ಲಭ್ಯವಾದವು. ಈ ಮುಜುಗರದಿಂದ ಪಾರಾಗಲು ಪಕ್ಷವು CT ರವಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ಸತ್ಯಶೋಧನಾ ಸಮಿತಿಯನ್ನ ರಚಿಸಿತು. ಆದರೆ ರಹಸ್ಯ ಮುದ್ರೆ ಮತದಾನವಾಗಿದ್ದರಿಂದ ತಪ್ಪಿತಸ್ಥರನ್ನ ನೇರವಾಗಿ ಪತ್ತೆ ಹಚ್ಚುವುದು ಸವಾಲಾಗಿ ಪರಿಣಮಿಸಿತು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಯಾವುದೇ ಮುಲಾಜಿಲ್ಲದೆ ಪಕ್ಷದ ಹಿರಿಯ ನಾಯಕರನ್ನ, ಶಾಸಕರುಗಳನ್ನ ತಕ್ಷಣವೇ ಉಚ್ಚಾಟಿಸ್ತಾ ಇರುವುದು ಪಕ್ಷದಲ್ಲಿ ಒಂದು ವ್ಯವಸ್ಥಿತವಾದ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಭಯದ ವಾತಾವರಣವು ದೀರ್ಘಕಾಲದಲ್ಲಿ ಪಕ್ಷದ ಮೇಲೆಯೇ ಗಂಭೀರ ಪರಿಣಾಮವನ್ನ ಬೀರಲಿದೆ. ಮೊದಲನೇದಾಗಿ ಅಡ್ಡ ಪರಿಣಾಮಗಳು ಮತ್ತು ಸೈದ್ಧಾಂತಿಕ ಹಾನಿ. ಬಿಜೆಪಿಯು ಸಾರ್ವಜನಿಕವಾಗಿ ಶಿಸ್ತಿನ ಪಕ್ಷ ಎಂದು ಗುರುತಿಸಿಕೊಂಡಿದ್ದರೂ ಸತತ ಉಚ್ಚಾಟನೆಗಳು ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಪ್ರಜಾಸತ್ತಾತ್ಮಕವಾಗಿ ಬಗೆಹರಿಸುವಲ್ಲಿ ನಾಯಕತ್ವ ವಿಫಲವಾಗಿದೆ ಎಂಬುದನ್ನು ತೋರಿಸುತ್ತದೆ. ಎರಡನೆಯದಾಗಿ ನಿಶ್ಶಬ್ದ ಪ್ರತಿರೋಧ. ಬಹಿರಂಗವಾಗಿ ಮಾತನಾಡಲು ಹೆದರುವ ಶಾಸಕರು ಮತ್ತು ನಾಯಕರು ಚುನಾವಣೆಗಳ ಸಂದರ್ಭದಲ್ಲಿ ಪಕ್ಷದ ವಿರುದ್ಧ ತೆರೆಮರೆಯಲ್ಲಿ ಕೆಲಸ ಮಾಡುವ ಸಾಧ್ಯತೆಗೆ ಹೆಚ್ಚು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನವು ಇಂತಹ ನಿಶ್ಶಬ್ದ ಪ್ರತಿರೋಧಕ್ಕೆ ಪ್ರಮುಖ ಎಕ್ಸಾಂಪಲ್ ಆಗಿದೆ. ಇನ್ನು ಮೂರನೆಯದ್ದು ಮತದಾರರಲ್ಲಿ ತಪ್ಪು ಸಂದೇಶ. ಯತ್ನಾಳ್ ಮತ್ತು ಈಶ್ವರಪ್ಪ ಅವರಂತಹ ಜನಪ್ರಿಯ ನಾಯಕರನ್ನ ಹೊರಹಾಕಿದ್ದು ಅವರವರ ಸಮುದಾಯದ ಮತದಾರರಲ್ಲಿ ಬಿಜೆಪಿಯ ಮೇಲಿನ ನಂಬಿಕೆಯನ್ನ ಸಡಿಲಗೊಳಿಸಿದೆ. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯ ಪ್ರಮುಖ ಕೋಟೆಯಾಗಿದ್ದ ಲಿಂಗಾಯತ ಮತ್ತು ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಈ ಬೆಳವಣಿಗೆಗಳಿಂದ ಛಿದ್ರವಾಗುವ ಭೀತಿ ಎದುರಾಗಿದೆ. ಇನ್ನು ನಾಲ್ಕನೆಯದು ವಲಸಿಗರು ಮತ್ತು ಮೂಲ ನಿಷ್ಠಾವಂತರ ಸಂಘರ್ಷ. 2019ರ ಆಪರೇಷನ್ ಕಮಲದ ಮೂಲಕ ಬಂದವರು, ಕಾಂಗ್ರೆಸ್ನಿಂದ ಜೆಡಿಎಸ್ನಿಂದ ಬಂದವರು ಕೇವಲ ಅಧಿಕಾರ ಮುಗಿದ ಮೇಲೆ ಕಡೆಗಣಿಸಲಾಗುತ್ತಿದೆ, ಇವರನ್ನ ಪಕ್ಷದಿಂದ ಒಂದು ರೀತಿ ಸೈಡ್ಲೈನ್ ಮಾಡಲಾಗುತ್ತಿದೆ ಎಂಬ ಭಾವನೆ ಮೂಡಿಸಿದೆ. ಇದು ಭವಿಷ್ಯದಲ್ಲಿ ಇತರ ಪಕ್ಷಗಳಿಂದ ಬರಬಯಸುವ ಪ್ರಭಾವಿ ನಾಯಕರಿಗೆ ನೆಗೆಟಿವ್ ಸಂದೇಶವನ್ನ ರವಾನಿಸುತ್ತದೆ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಮಾತನಾಡಿದ್ರೆ ಪಕ್ಷದಿಂದ ಉಚ್ಚಾಟನೆ ಎಂಬುವಂತಹ ಪರಿಸ್ಥಿತಿ ಎದುರಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ.
ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.